ನೀವು ಎಕ್ಸ್ಟ್ರಾ ಬರಂಗೆ ಇಟ್ಕೋಬೇಕು. ನಾನು ನಿಮಗೆ ಮೊದಲಿಗೆ ಹೇಳಿದೆ, ಪೇಪರಲ್ಲಿ ಕಟ್ ಮಾಡಿದ್ರೆ ಅದನ್ನ ಪೇಪರಲ್ಲಿ ಕಟ್ ಮಾಡ್ಕೊಂಡು ನಾವು ಎಕ್ಸ್ಟ್ರಾ ತೊಗೊತೀವಿ. ಬಟ್ ಇದರಲ್ಲೇ ನಾವು ಮಾರ್ಜಿನ್ ತೊಗೊಳೋದ್ರಿಂದ ನೋಡಿ, ಈ ಸೈಡ್ ಬಂದು ನಿಮ್ಗೇನು ಈ ಸೈಡ್ ಬರುತ್ತಲ್ಲ ಫಿಟ್ಟಿಂಗ್ ಸೈಡು, ಇಲ್ಲಿ ನೀವು ಎಕ್ಸ್ಟ್ರಾ ಇಟ್ಟು ನೋಡ್ಕೊಂಬಿಡಿ. 1-2-3 ಇಂಚ್ವರೆಗೂ ಎಕ್ಸ್ಟ್ರಾ ಇದ್ದರೆ ಮಾತ್ರ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಅದನ್ನು ಸೆಟ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ 1/2 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ ವಿಡ್ತನ್ನು ಮಾರ್ಕ್ ಮಾಡಿದ್ದೀನಿ. ಓಕೆ, ಇದು ಕೆಳಗಡೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ಹಾಗೆ ಟೋಟಲ್ ಲೆಂತ್ ನೋಡಿ ಇಲ್ಲಿಗಿದೆ. ಇದಕ್ಕೆ ನಾವು ಬ್ಯಾಕ್ ಸೈಡ್ ಬಂದು 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿರ್ತೀವಿ. ನಮಗೆ ಈ ಸೈಡ್ ಏನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ನಿಮ್ಗೆ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಓಕೆ, ನಾವು ಕೆಳಗಡೆ ಲೆಂತನ್ನು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇದನ್ನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಮಗೆ ಬ್ಯಾಕ್ ಸೈಡಲ್ಲಿ 1 ಇಂಚ್ ಮಾರ್ಜಿನ್ ಏನು ಬಿಟ್ಕೊಂಡಿದ್ದೀವಿ ಅಷ್ಟಕ್ಕೆ ಮಾತ್ರ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಟ್ ಫ್ರಂಟ್ ಪಾರ್ಟಲ್ಲಿ ನೀವು ಯಾವಾಗಲೂ 1 ಇಂಚು ಜಾಸ್ತಿ ತಗೋಬೇಕು. ಯಾಕಂದರೆ ನೋಡಿ, ಅದು ನಾವೇನು ಡಾಟ್ ಹಿಡಿದಿರ್ತೀವಲ್ಲ ಅದು ಮೇಲಕ್ಕೆ ಬಂದ್ಬಿಡುತ್ತೆ ಫ್ರಂಟ್ ಪಾರ್ಟ್. ಹಾಗಾಗಿ 1 ಇಂಚ್ ನೀವು ಜಾಸ್ತಿಯನ್ನು ತಗೊಳ್ಳಿ. 1 ಇಂಚ್ ಜಾಸ್ತಿ ತಗೊಂಡು ನೀವು ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ ಫ್ರಂಟ್ ಪಾರ್ಟಿಗೆ. ನೆನಪಿರಲಿ, ಫ್ರಂಟ್ ಪಾರ್ಟಿಗೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಹಾಗೆ ಇದಕ್ಕೆ ಆಸ್ ಇಟ್ ಈಸ್ ಇದಕ್ಕೆ ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನ್ ಕೂಡ ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ ಲೆಂತಿಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇದು ಫ್ರಂಟ್ ನೆಕ್ ಲೆಂತು ನಿಮಗೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನೋಡಿ ಈ ಪಾಯಿಂಟಿಂದ ಇಲ್ಲಿಗೆ ನಿಮ್ಗೆ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ನೆಕ್ ಲೆಂತು, ಫ್ರಂಟ್ ನೆಕ್ ಲೆಂತನ್ನು ನೋಡಿ, ಇಲ್ಲಿಂದ ಇಲ್ಲಿಗೆ ರೆಡಿ ಒಂದು 7.75 ಇಂಚಿದೆ. ನೋಡಿ, 7.75 ಇಂಚಿಗೆ ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 7.75 ಇಂಚು, 1/4 ಇಂಚು ಕಡಿಮೆ. ಓಕೆ, ಅಂದರೆ ಅಲ್ಲಿಗೆ 7.75 ಇದೆ, 1/4 ಇಂಚು ಕಡಿಮೆ ಅಂದರೆ 7.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದಕ್ಕೆ ಅವರು ವಿ ಸೇಪ್ ಬೇಕಂತ ಹೇಳಿದ್ರು, ಹಾಗಾಗಿ ನಾನು ಇದನ್ನು ವಿ ಸೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕನ್ನು ಮಾಡ್ಕೊಳ್ಳಿ. ನಾನು ನೋಡಿ ಈ ರೀತಿ ವಿ ಸೇಪನ್ನು ಕೊಡ್ತಾ ಇದ್ದೀನಿ. ಇದರ ಡೈರೆಕ್ಟಾಗಿ ಕೂಡ ಇಲ್ಲಿಂದ ಬಂದು ಹಿಂಗೆ ಡೈರೆಕ್ಟಾಗಿ ಕೂಡ ಈ ರೀತಿ ವಿ ಸೇಪನ್ನು ಬೇಕಾದ್ರೆ ನೀವು ಕೊಟ್ಕೋಬೋದು. ನೋಡಿ, ಇದಕ್ಕೆ ನಾನು 1/2 ಇಂಚಿಗೆ ಇಲ್ಲಿಂದು ಫ್ರಂಟ್ ಆರ್ಮೋಲ್ ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಮೇನ್ ಡಾಟು ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, 10ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೂ ನೀವು ಬೇಕಾದರೆ ಇಟ್ಕೋಬೋದು. 10ನೇ ಸಾರಿ ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, ಅದ್ರದ್ದು 4ನೇ 1 ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೂ ಬೇಕಾದ್ರೆ ನೀವು ಇಟ್ಕೋಬೋದು. ನೋಡಿ, ಇದರಲ್ಲಿ ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಮಗೆ ಮೇನ್ ಡಾಟ್ ಬಂದು ಎಲ್ಲಿವರೆಗೂ ಹಿಡಿದಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೇನ್ ಡಾಟ್ ಬಂದು ಅವರು 11 ಇಂಚ್ ಹಿಡಿದಿದ್ದಾರೆ ಸ್ನೇಹಿತರೆ. ನಾವು 10.5 ಇಂಚ್ ಇಟ್ಟರೆ ಸಾಕಾಗುತ್ತೆ, ಇದು ಜಾಸ್ತಿ ಆಗುತ್ತೆ. ನೋಡಿ, 10.5 ಇಂಚ್ ಇಟ್ಟರೆ ಸಾಕು. ನೋಡಿ, ಇಲ್ಲಿಂದ 10.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದೆ. ಇದು ನಮಗೆ ಮೇನ್ ಅಫೆಕ್ಸ್ ಪಾಯಿಂಟು. ಹಾಗೆ ನೋಡಿ, ಅಫೆಕ್ಸ್ ಟು ಅಫೆಕ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೊಳೋದಾದ್ರೆ ಇದನ್ನು ನಾವು ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ ಅದ್ರದ್ದು 10ನೇ 1 ಭಾಗ. ಓಕೆ, 10ನೇ 1 ಭಾಗ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಇದೆ. ನಾವು 38 ಇದೆ, 2 ಇಂಚು ಲೂಸ್ ತಗೊಂಡಿದ್ದೀವಿ, ಹಾಗಾಗಿ 40 ಆಯಿತು. ನಾನು 10ರಿಂದ ಡಿವೈಡ್ ಮಾಡಿದಾಗ ನಮಗೆ 10ನೇ 1 ಭಾಗ ಬಂದು 4 ಇಂಚ್ ಬರುತ್ತೆ. ನೋಡಿ, ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಬಂದು 3.5 ಇಂಚಿಗೆ ಒಂದು ಮಾರ್ಕ್. ನೋಡಿ, ಇಲ್ಲಿ 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕೆಳಗಡೆ ಬಂದು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದು ನೆನಪಿರಲಿ ನಿಮಗೆ. ಇದನ್ನು ಕಂಟಿನ್ಯೂ ಮಾಡೋಣ, ಇದು ಜಾಸ್ತಿ ಲೆಂತ್ ಹೋಗುತ್ತೆ ಸ್ನೇಹಿತರೆ. ಸೈಜು ಇಂಚು. ಓಕೆ, ನೆನಪಿರಲಿ. ಈ ಸೈಜ್ಗೆ ನಾವು ಡಾಟನ್ನು ಎಷ್ಟು ಹಿಡಿಬೇಕು ಅನ್ನೋದನ್ನು ಇಂಪಾರ್ಟೆಂಟು. ನೋಡಿ, ನಾನು ಇದಕ್ಕೆ 2.25 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಇದು ಬಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿಂದ ನಾನು 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನಮಗೆ ಫಿಟ್ಟಿಂಗು ಪರ್ಫೆಕ್ಟಾಗಿ ಕೂರುತ್ತೆ ಈ ರೀತಿ ನಾವು ಮಾರ್ಕ್ ಮಾಡೋದ್ರಿಂದ. ನೋಡಿ, ಇಲ್ಲಿ ಎಷ್ಟು ಇಟ್ಟಿದ್ದೀವಿ? 2.25. ಇಲ್ಲಿ ಕೂಡ ನಾವು 2.25ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಓಕೆ, ಇದನ್ನು ನೋಡಿ ಈ ಥರ ಲೈನನ್ನು ಡ್ರಾ ಮಾಡ್ಕೊತೀನಿ ನಾನು. ಇವಾಗ ನಾವು ಇದಕ್ಕೆ ಒಂದು ಫ್ರೆಂಚ್ ಕಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾರ್ಕ್ ಮಾಡೋ ಅಂತ ನೋಡೋಣ. ನೋಡಿ, ನಾವು ಇದರಲ್ಲಿ ಸ್ನೇಹಿತರೆ ನೀವು ನೋಡಿರ್ತೀರಾ, ನಾವು ಏನಾದ್ರು ಪೇಪರ್ ಕಟ್ ಮಾಡಿದರೆ ನಾವು ಡೈರೆಕ್ಟಾಗಿ ಈ ಪಾಯಿಂಟಿಂದ ಬೇಕಾದರೆ ಮಾರ್ಕ್ ಮಾಡ್ಬೋದು. ಯಾಕಂದರೆ ಮಾರ್ಜಿನನ್ನು ಎಕ್ಸ್ಟ್ರಾ ತೊಗೊತೀವಿ, ಅದು ಈ ಕಡೆ ಬರುತ್ತೆ. ನಾವು ಇದರಲ್ಲೇ ಮಾರ್ಜಿನ್ ತೊಗೊಳೋದ್ರಿಂದ ನೋಡಿ, ಇಲ್ಲಿಂದ 1 ಇಂಚು ಈ ಕಾರ್ನರ್ ಸೈಡಿಂದ 1 ಇಂಚು ಇಲ್ಲಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಹಾಗೆ ಇದನ್ನು ನೋಡಿ ಈ ಶೇಪನ್ನು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಸ್ಕೇಲನ್ನು ಇಟ್ಕೊಂಡು ನಾವು ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಇಲ್ಲಿಗೆ ಸೇರಿಸೋಣ ಸ್ನೇಹಿತರೆ.
ಸ್ನೇಹಿತರೆ, ಇವಾಗ ನಾನು ನಿಮಗೆ ಹೇಳಿದೆ ಇದರಲ್ಲಿ ಪೇಪರಲ್ಲಿ ಕಟ್ ಮಾಡೋದ್ರೆ ಡೈರೆಕ್ಟಾಗಿ ಕಟ್ ಮಾಡ್ತೀನಿ ಅಂತ. ಇವಾಗ ಬಂದು ಮೇನ್ ಪಾಯಿಂಟಿಗೆ ಬರೋಣ ನಾವು. ನೋಡಿ, ಸೊಂಟದ ಅಳತೆ ಬಂದು ಎಷ್ಟಿದೆ? 30 ಇದೆ. 30ರಿಂದ ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 7.5 ಇಂಚ್ ಬರುತ್ತೆ. ನೋಡಿ, 7.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮೊದಲಿಗೆ. ಇಷ್ಟು ಸಿಂಪಲ್. ನಿಮ್ಮದು ಸೊಂಟದ ಅಳತೆ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಮಾರ್ಕ್ ಮಾಡ್ಕೊಂಡ ನಂತರ ನೀವು ಡಾಟನ್ನು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀರಾ? 2.5 ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಥವಾ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀರಾ? ಈ ಪಾಯಿಂಟಿಂದ 2.5 ಇಂಚು ಅಥವಾ 2.25 ಇಂಚು. ನಾನು ಡಾಟನ್ನು 2.25 ಇಂಚ್ ಇಟ್ಟಿದ್ದೀನಿ. ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡೆ. ಓಕೆ, ಇವಾಗ ಬಂದು ನಾನು ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಎಕ್ಸ್ಟ್ರಾ ತಗೋಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ನಾವು ಪೇಪರ್ ಏನಾದರೂ ಕಟ್ ಮಾಡ್ಕೊಂಡ್ರೆ ಏನು ಮಾಡ್ತೀವಿ ಅಂದರೆ ಇದನ್ನ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂತೀವಿ. ಆ ಪೇಪರಲ್ಲಿ ಕಟ್ ಮಾಡ್ಕೊಂತು ನಾವು ಲೈನಿಂಗಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳೋದ್ರಿಂದ ನಮಗೆ ಮಾರ್ಜಿನ್ ಅಲ್ಲಿ ಆ್ಯಡ್ ಆಗುತ್ತೆ. ಬಟ್ ನಾವು ಇಲ್ಲೇ ಮಾರ್ಜಿನ್ ಆ್ಯಡ್ ಮಾಡ್ಕೋಬೇಕಲ್ಲ. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 2 ಇಂಚು ಮಾಮೂಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು 2 ಇಂಚ್ ಇಟ್ಟಿದ್ದೀವಿ ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ನೋಡಿ ಇಲ್ಲಿ 2 ಇಂಚು ಮಾರ್ಜಿನ್ ಅನ್ನು ಇಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ, ನೋಡಿ ಇಲ್ಲಿ ಕೂಡ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇಂಚ್ ಇದೆ. ಅದಕ್ಕೆ 2 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕಿಲ್ಲಿ. ಏನಕ್ಕಂದ್ರೆ ನೋಡಿ ಇಲ್ಲಿ ನಮಗೆ 1 ಇಂಚ್ ಹೋಗುತ್ತೆ, ಅಥವಾ ನೋಡಿ ಇಲ್ಲಿ 1 ಇಂಚ್ಗಂತೂ ಕಡಿಮೆ ಹೋಗುತ್ತೆ ಸ್ನೇಹಿತರೆ. 3/4 ಇಂಚ್ವರೆಗೂ ಅಷ್ಟೇ ಹೋಗುತ್ತೆ. ನೀವು ಏನಾದರೂ ಇದನ್ನ ಮಾರ್ಜಿನ್ ಅನ್ನ 1 ಇಂಚೇ ನೀವು ಹಿಡ್ಕೋಬೇಕು. ಇಲ್ಲ ಅಂದ್ರೆ ಕಡಿಮೆ ಹಿಡಿತೀವಿ ಅಂದ್ರೆ ನೀವು 3/4 ಇಂಚ್ವರೆಗೂ ಅಷ್ಟೇ ಇಲ್ಲಿ ಎಕ್ಸ್ಟ್ರಾ ತಗೋಬಹುದು. ನಾನು ಇಲ್ಲಿ 1 ಇಂಚ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ 3/4 ಇಂಚ್ ತಗೊಳ್ಳಿ. ನಾನು 1 ಇಂಚೇ ತಗೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ನಾನು ಉರ್ಲಕ್ಕೆಲ್ಲ ಮಾಡೋದ್ರಿಂದ ನನಗೆ ಅರ್ಧ ಇಂಚೇ ಬೇಕು. ನಿಮಗೆ ನೋಡಿ ಇಲ್ಲಿ ಗೊತ್ತಾಗುತ್ತೆ. ನಮಗೆ ಅಷ್ಟೆಲ್ಲ ಹೋಗಲ್ಲ ಅನಿಸುತ್ತೆ. ನೀವೇನಾದರೂ ಭಾಳ ಹಿಡಿತೀವಿ ಅಂದರೆ 1 ಇಂಚನ್ನು ಇಡಿ. ನಾನು ಕೂಡ 1 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇದನ್ನು ನೋಡಿ, ಇನ್ನು ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಂತರ ನೋಡಿ, ಇಲ್ಲಿಂದ ಇದನ್ನು ಸೇರಿಸ್ಕೊಳ್ಳೋಣ. ಇಲ್ಲ ಅಂದರೆ ಇದನ್ನೇನಾದರೂ ಕ್ರಾಸ್ ತಗೊಳ್ಳಿಲ್ಲ ಅಂದರೆ ಸ್ನೇಹಿತರೆ ನಾವು ಬ್ಯಾಕ್ ಪಾರ್ಟಿಗೆ ಇದಕ್ಕೂ ಇಲ್ಲಿ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿ ನಾವು ಲೈನಲ್ಲಿ ಸೇರಿಸ್ಕೊಳ್ಳೋಣ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಪರ್ಫೆಕ್ಟಾಗಿ ಅದು ಬರುತ್ತೆ ಅಂತೇಳಿ. ನೋಡಿ, ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಟೇಪನ್ನು ನಾನು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಅದನ್ನು ಸೇರಿಸ್ಕೊಂತೀನಿ. ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಸ್ನೇಹಿತರೆ, ಕರೆಕ್ಟಾಗಿ ಬರುತ್ತೆ. ಇದು ಸ್ಟಿಚಿಂಗ್ ಮಾಡ್ತಾ ಹೋದ್ರೆ ಸರಿಯಾಗಿ ಬರುತ್ತೆ. ಸರಿಯಾಗಿಲ್ಲ ಅಂದರೆ ನಿಮ್ಗೆ ಏನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಸ್ನೇಹಿತರೆ ಇದನ್ನ ಸ್ವಲ್ಪ ಕೆಳಗಡೆ ಯಾವ್ದು ಹೆಚ್ಚು ಕಡಿಮೆ ಬರುತ್ತೋ ಅದನ್ನು ನೀವು ಸರಿ ಮಾಡ್ಕೊಂಡು ನೀವು ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಬರುತ್ತೆ, ಸರಿಯಾಗಿ ಬರುತ್ತೆ. ನೋಡಿ, ಇವಾಗ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಇಂಚ್ ಬೇಕು ನಮಗೆ. ಅಂದರೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 4.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತಿದ್ದೀನಿ. ಒಂದು 1/4 ಇಂಚು ಜಾಸ್ತಿ ಇಡ್ತೀನಿ ಸ್ನೇಹಿತರೆ. ಏನಕ್ಕಂದರೆ ಏನಾದರೂ ನೋಡಿ ಸ್ವಲ್ಪ ಜಾಸ್ತಿ ಹೋಯ್ತು ಅಂದರೆ ಒಂದು 1/4 ಇಂಚು ಜಾಸ್ತಿ ಇಟ್ಕೋಬೇಕು ಯಾವಾಗಲೂ. ಬೇಕಂದರೆ ಮತ್ತೊಂದು ಸ್ವಲ್ಪ ಕಡಿಮೆ ಮಾಡ್ಬೋದು. ಬಟ್ ಜಾಸ್ತಿ ಬೇಕು ಸ್ಲೀವ್ ಲೆಂತ್ ಅಂದರೆ ನಮಗೆ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು 1/4 ಇಂಚನ್ನು ಜಾಸ್ತಿನೇ ಇಟ್ಕೋಬೇಕು ಯಾವಾಗಲೂ. ನೋಡಿ, 4 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಇಲ್ಲಿ ಫಿಟ್ಟಿಂಗ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಒಂದ್ಸರಿ ಗೊತ್ತಾಗುತ್ತೆ ನಿಮಗೆ ಒಂದು ಅಂದಾಜು. ನೋಡಿ, 7 ಇಂಚ್ ಇದೆ. ಇಲ್ಲ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚು ಇದನ್ನು ಕೂಡ ಜಾಸ್ತಿ ತಗೊಂತೀನಿ. ಹಾಗೆ ಫಿಟ್ಟಿಂಗ್ ಬಂದು ಎಷ್ಟು ಬರುತ್ತೆ ನೋಡಿ. ಇಲ್ಲಿ ನಾವು ಇವಾಗ ಹಾಫ್ ಸ್ಲೀವ್ ಮಾಡ್ತಾ ಇರೋದ್ರಿಂದ ನೋಡಿ 4 ಇಂಚು ಇಲ್ಲಿಗೆ ಎಲ್ಲಿವರೆಗೂ ಬರುತ್ತೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಫಿಟ್ಟಿಂಗ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಎಷ್ಟು ಬರುತ್ತೆ? 5.75 6 ಇಂಚ್ ಬರ್ತಾ ಇದೆ. ಓಕೆ, ಅಂದರೆ 12 ಇಂಚ್ ರೌಂಡ್ ಆಗುತ್ತೆ. ನೋಡಿ, 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಸ್ನೇಹಿತರೆ ಕ್ಯಾಪ್ ಹೈಟ್ ಬಂದು ನಾನು ಇದನ್ನು 2.5 ಅಥವಾ 3 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 2.75 ಇಂಚ್ ಇಟ್ಟರೆ ಸಾಕು ಸ್ನೇಹಿತರೆ. ನೋಡಿ, ಇದು ಕ್ಯಾಪ್ ಹೈಟ್ ಬಂದು ನಾನು ನಿಮಗೆ ತುಂಬ ವಿಡಿಯೋಸ್ ಮಾಡಿದ್ದೀನಿ ಅದ್ರ ಬಗ್ಗೆ. 10 ಇಂಚು ಸ್ಲೀವ್, 6 ಇಂಚಿಂದ ನಂತರ ಸ್ಲೀವ್ಗಳಿಗೆ ನೀವು ಚೆಸ್ಟ್ ಮೆಜರ್ಮೆಂಟು 10ನೇ 1 ಭಾಗ ಎಷ್ಟು ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಬಂದರೆ ಇದು 40 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೀವೇನಾದರೂ 10 ಇಂಚ್ ಸ್ಲೀವ್ ಲೆಂತನ್ನು ಇಟ್ಟಿದ್ರೆ 10ನೇ 1 ಭಾಗ ಚೆಸ್ಟ್ ಮೆಜರ್ಮೆಂಟು 10ನೇ 1 ಭಾಗ ಎಷ್ಟು ಬರುತ್ತೆ? 4 ಬರುತ್ತೆ. ನೀವು 3.5 ಅಥವಾ 3.25 ನೀವು ಕ್ಯಾಪ್ ಹೈಟನ್ನು ಇಡಬೇಕಾಗುತ್ತೆ. ಇದು ಹಾಫ್ ಸ್ಲೀವ್ ಆಗಿರೋದ್ರಿಂದ ಅದೆಲ್ಲ ಕೌಂಟ್ ಆಗಲ್ಲ. ಇದನ್ನು ಅಂದಾಜು ಮೆಜರ್ಮೆಂಟಲ್ಲಿ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಬ್ಯಾಕ್ ಶೇಪು, ಹಾಗೆ ಇದರಲ್ಲಿ ಫ್ರಂಟ್ ಶೇಪು.
ಹಾಗೆ ನೋಡಿ ಇಲ್ಲಿ ನಾವು ಸ್ಟ್ರೈಟಾಗಿ ಲೈನ್ ಹಾಕೊಂಡಿದ್ದೀವಿ, ಒಂದು 1/4 ಇಂಚು ಡೌನಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಿ. ಇಲ್ಲಿ ನಮಗೆ ಲೂಸ್ ಆಗುತ್ತೆ, ಇಲ್ಲಾಂದ್ರೆ ಬಗಲಲ್ಲಿ ಲೂಸ್ ಆಗುತ್ತೆ. ಒಂದ್ಸರಿ ಚೆಕ್ ಮಾಡೋಣ ಸ್ನೇಹಿತರೆ, ಬಾಡಿ ಪಾರ್ಟಿಗೆ ಇದಕ್ಕೂ ಕರೆಕ್ಟಾಗಿ ಬರುತ್ತಿಲ್ಲ ಅಂತೇಳಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನಾನು ಕಟ್ ಮಾಡಿದ್ದು ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಾನು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡಿದ್ದೀನಿ, ಅಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ, ಸ್ಟಿಚಿಂಗ್ ಮಾರ್ಜಿನನ್ನು ನೋಡಿ. ನಿಮಗೆ 100% ನಾನು ಇದನ್ನು ಮೆಜರ್ಮೆಂಟ್ ತಗೊಂಡಿಲ್ಲ, ಕರೆಕ್ಟಾಗಿ ಬರ್ತಾ ಇದೆ. ನಾನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಅರ್ಧ ಇಂಚು ನಾವು ಮಾರ್ಕನ್ನು ಬಿಟ್ಕೊಂಡಿದ್ದೀವಿ, ಹೌದಾ? ಇದನ್ನು ಈ ರೀತಿ ಇಟ್ಕೊಂಡು ನೋಡಿ, ಈ ಥರ ಸ್ಲೀವನ್ನು ನಾವು ಅಟ್ಯಾಚ್ ಮಾಡಿದಾಗ ನಮಗೆ ಬ್ಯಾಕ್ ಸೈಡೇ ತಗೊಂಡಿದ್ದೀನಿ ನಾನು. ಬ್ಯಾಕ್ ಸೈಡ್ ಕೂಡ ನೋಡಿ ಈ ರೀತಿ ಇಟ್ಕೊಂಡು ನಮಗೆ 100% ಆಗಿ ಇಲ್ಲಿ 1/4 ಇಂಚು ಬರುತ್ತೆ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಇದು ನಾವು ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ, ಹಂಗಾಗಿ ಬರುತ್ತೆ, ಅದು ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.